ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಹಸಿರು ಸೇನೆಗೆ ಜಯವಾಗಲಿ. ಜೈ ಜವಾನ್ ಜೈ ಕಿಸಾನ್. ಏನ್ ಇವತ್ತಿನ ದಿವಸ ನಾವ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನ ನಮ್ಮ ತಾಲೂಕಾ ಹಿರಿಯ ಮುಖಂಡರಾಗಿರ್ಬೋದು, ತಾಲೂಕಾ ಯುವ ಮುಖಂಡರಾಗಿರ್ಬೋದು, ಎಲ್ಲಾರು ಸೇರಿ ನಾವೇನ IDFC ಬ್ಯಾಂಕ್ ಗೋಕಾಕ್ ನಲ್ಲಿ ಬಂದು ಕಾರಣ ಏನಪ್ಪಾ ಅಂತಂದ್ರ ಇವತ್ತ ಗೋಕಾಕ್ ತಾಲೂಕಿನ ಶಿಲ್ತಿಬಾವಿ ಜಮನಾಳ್ ಗ್ರಾಮದಲ್ಲಿ ಏನ ಒಬ್ಬ ರೈತರ ಮನಿ ಕೀಲಿ ಹಾಕಿದ್ರ. ಏನೊಂದ ಅದಕ್ಕ ಜಾಗಕ್ಕ ವ್ಯಾಲ್ಯೂಯೇಷನ್ ಇದ್ದಿದ್ದ ಬರೀ 2 ಲಕ್ಷ ರೂಪಾಯಿನೂ ವ್ಯಾಲ್ಯೂಯೇಷನ್ ಆಗಂಗಿಲ್ಲ. ಅದಕ್ಕೆ 8 ಲಕ್ಷ ರೂಪಾಯಿ ಸಾಲ IDFC ಬ್ಯಾಂಕ್ ನವ್ರು ಕೊಟ್ಟಿದಾರ. 8 ಲಕ್ಷ ರೂಪಾಯಿ ಸಾಲ ಕೊಟ್ಟದ ನಾವೀಗ ಅದ್ ಕಟಬಾಕಿ ಆದ್ಮೇಲೆ ನಾವ್ ರೈತ ತುಂಬಾಕಂತೇಳಿ ಸ್ವಯಂ ಪ್ರೇರಿತವಾಗಿ ಒಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ ಈ ಬ್ಯಾಂಕಿಗೆ ಒಂದ್ ಮನವಿ ಮಾಡ್ಕೊಳಕ್ ಬಂದ್ರ ಅವನ ರೈತನ ಇವತ್ತ ಮನಿ ಕೀಲಿ ಹಾಕಿ 8 ದಿನ ಹೊರಗ್ ಕುಣಿಸ್ಯಾರ. ಇವ್ರ ಸಣ್ಣ ಸಣ್ಣ ಮಕ್ಕಳ ತಗೊಂಡ್ ಕೇಸಿಂದ ಇವತ್ತ ಬೀದಿ ಆಗದನ್ ರೈತ. ಹೊರಗ್ ಮಳಿ ಗುಡುಗ ಸಿಡ್ಲ ಮಿಂಚ ಅಂತೇಳಿ ಅತಿಯಾಗಿ ಮಳಿ ಆಗತೈತಿ. ಆ ರೈತಗೆ ಇರಾಕ್ ಮನಿ ಇಲ್ಲ. ಆದ್ರೂ ಅವಾಗ ಮನಿ ಕೀಲಿ ತೆಗೆದು ಕೊಡ್ರಿ, ನಮಗ್ 4 ದಿನ ಟೈಮ್ ಕೊಡ್ರಿ, ನಿಮ್ ಬ್ಯಾಂಕಿನ ಸಾಲವನ್ನ ನಾವ ತುಂಬಾಕ್ ರೆಡಿ ಅದು ಅಂತಂದ್ರು ಈ ಬ್ಯಾಂಕ್ ಮ್ಯಾನೇಜರ್ನ ಆ ಡಿಪಾರ್ಟ್ಮೆಂಟ್ ಕೇಳ್ಬೇಕು, ನಾವ್ ಈ ಡಿಪಾರ್ಟ್ಮೆಂಟ್ ಕೇಳ್ಬೇಕು, ನಮಗ ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತೇಳಿ ಸಂಪೂರ್ಣವಾಗಿ ರೈತರಿಗೆ ಉಡಾಪಿ ಉತ್ತರ ಕೊಡ್ತಾ ಇದಾರು. ಇದು IDFC ಬ್ಯಾಂಕ್ ದವ್ರು ಮಾಡ್ತಾ ಇದ್ದಂತ ಹಗಲು ದರೋಡೆ ಮತ್ತು ಈ ರೈತರಿಗೆ ಮಾಡ್ತಕ್ಕಂತ ಮೋಸ. ಯಾಕಪ್ಪ ಅಂತಂದ್ರ ರೈತರಿಗೆ ಅನುಕೂಲ ಮಾಡ್ಬೇಕ. ಇವರು ಹೈನುಗಾರಿಕೆ ಲೋನ್ ಕೊಡೋದು 21% ಬಡ್ಡಿ ವಸೂಲಿ ಮಾಡುದು ಇದೆಲ್ಲ ನಡೆಯಂಗಿಲ್ಲ. ಈ ರೈತರ ಬೆಳಿ ಬಂದಾಗ, ಕಬ್ಬಿನ ಬಿಲ್ ಬಂದಾಗ, ಈ ಕಬ್ಬಿನ ಬಿಲ್ ತಗೋಬೇಕಾದ್ರ ಹೋರಾಟ ಮಾಡಿ ಅವನೊಂದು ಬೆವರು ಸುರಿಸಿಕೆಸಿಂದ ನಾವ ಆ ಬಿಲ್ ಪಡಿಬೇಕ. ಅದನ್ನ ಪಡೆದ್ರು ಸಹಿತ ಇವತ್ತು ನಾವು ಇಂತ ಬ್ಯಾಂಕ್ ನಮ್ಮನ್ನ ಲೂಟಿ ಮಾಡತ್ತಾವು. ಇದಕ್ಕೆ ಲಿಕಲ್ ಡಿಪಾಸಿಟ್ ಲೋನ್ ಕೊಡಾಕ್ ಒಬ್ಬ ಮ್ಯಾನೇಜರ, ಅದನ್ನ ವಸೂಲಿ ಮಾಡಾಕ್ ಒಬ್ಬ ಮ್ಯಾನೇಜರ, ಆ ಸಹಿ ಮಾಡಾಕ್ ಒಬ್ಬ ಮ್ಯಾನೇಜರ್ ಅಂತಂದ್ರ ರೈತರಿಗೆ ಇದೆಲ್ಲ ಯಾವ್ದು ಒಪ್ಪಿಗೆ ಇಲ್ಲ. ಈ ಬ್ರಾಂಚ್ ಮ್ಯಾನೇಜರ್ ಸಾಹೇಬ್ರ ನಾವ್ ಕೇಳಾಕ್ ಹೋದ್ರ ಬ್ರಾಂಚ್ ಮ್ಯಾನೇಜರ್ ಸಾಹೇಬ್ರ ನಮ್ಗೆ ಏನೋ ಸಂಬಂಧ ಇಲ್ರಿ, ಅವ್ರು ಬೇರೆದವ್ರಿ ಮನಿ ಕೀಲಿ ಹಾಕಿದವ್ರ ಅಂತಂದ್ರ ಅಲ್ಲಿ ಮ್ಯಾಲ ಸೀಲ್ ಹಾಕಿದವ್ರ IDFC ಬ್ಯಾಂಕ್ ಅಂತೇಳಿ ಯಾರಪ್ಪ ಅಂತೇಳಿ ನಾವ ಬ್ಯಾಂಕ್ ಮ್ಯಾನೇಜರ್ ವಿಚಾರಣೆ ಮಾಡಿದ್ವು. ಅದಕ್ಕೆ ಇವ್ರು ಬ್ಯಾಂಕ್ ಮ್ಯಾನೇಜರ್ ಅವ್ರು ನಮಗ ಸಂಪೂರ್ಣವಾಗಿ ರೈತರಿಗೆ ಅನ್ಯಾಯ ಮಾಡತ್ತಾರು. ಈ ಕೂಡ್ಲೇ ರೈತರ ಮನಿ ಕೀಲಿ ತೆಗದ್ ರೈತರಿಗೆ ಏನಾರ ಇರಾಕ್ ಅನುಕೂಲ ಮಾಡಿ ಕೊಡ್ಲಿಲ್ಲಪ್ಪ ಅಂತಂದ್ರ ಬರುವಂತ ದಿನಮಾನಗಳು ಇದ ಬ್ಯಾಂಕ್ ಮುಂದೆ ಅಹೋರಾತ್ರಿ ಧರಣಿ ಕೂತ ಹೋರಾಟ ಮಾಡ್ತು. ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ಫೋನ್ ಹಚ್ಚಿ ವಿನಂತಿ ಮಾಡ್ಕೊಂಡು, ಸಾಹೇಬ್ರ ರೈತರ ಮ್ಯಾಗ ದೌರ್ಜನ್ಯ ಆಗತೈತಿ, ರೈತರನ್ನ ಬೀದಿಯಾಗ ನಿಲ್ಸಾರು, IDFC ಬ್ಯಾಂಕ್ ದವ್ರಿಗೆ ಮಾತಾಡ್ರಿ, ನಮ್ಗ್ ರೈತರಿಗೆ ಇರಾಕ್ ಅನುಕೂಲ ಮಾಡ್ರಿ, ರೈತ ಸಾಲ ತಗೊಂಡಿದ್ ಸತ್ಯ ಐತಿ, ಅದನ್ನ ಸಾಲ ತುಂಬಾಕ್ ನಾವ್ ರೈತಿಗೆ ಹೇಳ್ತು, ಅದ್ರ ಜವಾಬ್ದಾರಿ ನಾವ್ ಎಲ್ಲಾ ಮುಖಂಡರು ತಗೋತು ತಂದ್ರು ಸಹಿತ ಪ್ರೈವೇಟ್ ಬ್ಯಾಂಕ್ ದವ್ರಿಗೆ ಹೇಳಕ್ ನಮ್ ಪವರ್ ಇಲ್ಲ ಅಂದ್ರ ತಾಲೂಕಾ ಆಡಳಿತ ಅಧಿಕಾರಿ ತಹಸೀಲ್ದಾರ್ ಸಾಹೇಬರು ನೀವ ಇದ್ರಿ, ನೀವು ರೈತರ ಬಗ್ಗೆ ಗಮನ ಇರ್ಲಿ, ಇನ್ನು ಮುಂದಿನ ದಿನಮಾನಗಳಿಗೂ ರೈತರ ಪರವಾಗಿ ಕೆಲಸ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕಾಲು ಬಿದ್ದು ವಿನಂತಿ ಮಾಡ್ಕೋತು.